ರಾಮಕೃಷ್ಣ ಗೀತಾಶ್ರಮದ ವತಿಯಿಂದ ಶ್ರೀಮಾತೆ ಶಾರದಾದೇವಿಯವರ ಜಯಂತಿಯ ಪ್ರಯುಕ್ತ ಬೆಳಗ್ಗೆಯಿಂದ ಶ್ರೀ ಚಂಡಿಕಾ ಹೋಮ ನೆರವೇರಿದೆ. ಒಳಗಡೆಗೆ ಶಾರದಾದೇವಿ ಹೋಮ ಕೂಡ ನೆರವೇರಿತು. ಆ ನಂತರ ಗುರುರಾಜವರ ಒಳ್ಳೆಯ ಭಜನೆ, ಪೂಜ್ಯ ಮಾತಾಜಿಯವರ ಶ್ರೀಮಾತೆಯವರ ಕುರಿತಂಥ ಮಾತುಗಳು, ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲ ಇಷ್ಟೊತ್ತು ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥ ಅವರ ಹೆಸರು ಚಿತ್ರೂಪಾನಂದ. ಚಿತ್ ಅಂದರೆ ಜ್ಞಾನ. ಆದ್ದರಿಂದ ಅವರು ಯಾವಾಗಲೂ ವೇದಾಂತವನ್ನೇ ಅವರು ಮಾತನಾಡುವಂಥವರು. ಇಷ್ಟೊತ್ತು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಮಾತಾಜಿಯವರಿಗೆ ನಮಸ್ಕಾರ ಸಲ್ಲಿಸ್ತಾ, ಆತ್ಮೀಯ ಬಂಧುಗಳೇ, ಸ್ವಾಮೀಜಿಯವರು ಜ್ಞಾನದ ಕುರಿತಾಗಿ ಹೇಳಿದರು. ಸ್ವಾಮಿ ವಿವೇಕಾನಂದರಿಗಿಂತ ದೊಡ್ಡ ವೇದಾಂತಿ ಯಾರೂ ಇಲ್ಲ. ಅವರು ಬಹಳ ದೊಡ್ಡ ವೇದಾಂತಿ. ಅವರು ಹೇಳ್ತಿದ್ರು, ನಾನು ಯಾವಾಗಲೂ ನಾನೇ ಬ್ರಹ್ಮ ಅಂತ ಯೋಚನೆ ಮಾಡ್ತಿರ್ತೇನೆ, ಆದ್ರೆ ಯಾವಾಗ ನನಗೆ ಹೊಟ್ಟೆ ನೋವು ಬಂದ್ಬಿಡ್ತು ಅಂದ್ರೆ ಅಮ್ಮ ಅಂತೇನೆ ಅಂತ. ಬ್ರಹ್ಮ ಅನ್ನಲ್ಲ, ಅಮ್ಮ ಅಂತೇನೆ ಅಂತ ಹೇಳಿ. ಅಂದ್ರೆ ಬೌದ್ಧಿಕವಾಗಿ ನಾವು ವೇದಾಂತವನ್ನು ಅರ್ಥ ಮಾಡಿಕೊಳ್ಳೋದು ಒಂದು ರೀತಿ, ಆದರೆ ಅದು ನಮ್ಮ ಒಳಗಿನ ಜ್ಞಾನವಾಗಿ ಪರಿಣಮಿಸೋದು ಬಹಳ ಸಾಧನೆ ಅಂತಕ್ಕಂಥದ್ದು ಬೇಕು. ಆ ಸಾಧನೆಗೆ ಬರ್ತಕ್ಕಂಥ ಈ ಲೌಕಿಕ ಜೀವನದಲ್ಲಾಗಲಿ ಮತ್ತು ಲೌಕಿಕ ಜೀವನದಿಂದ ನಮ್ಮ ಮನಸ್ಸು ಪಾರಮಾರ್ಥಿಕದೆಡೆಗೆ, ವೇದಾಂತದೆಡೆಗೆ ಹೋಗಬೇಕು ಅನ್ನೋ ಹಂತದಲ್ಲಿದ್ದಾಗ ದೇಹ ಮನಸ್ಸುಗಳು ಹಲವಾರು ತೊಂದರೆ ತಾಪತ್ರಯಗಳಿಗೆ ಸಿಕ್ಕಾಕೊಳ್ತವೆ. ಅದು ಬಂದಾಗ ನಾವು ನಮ್ಮ ಬುದ್ಧಿ ಇದೆಯಲ್ಲ, ನಾವೀಗ ವೇದಾಂತ ಹೇಳ್ತೇವಲ್ಲ, ಆವಾಗ ಅದು ಬರುವುದಿಲ್ಲ. ಅದಕ್ಕೆ ಅದನ್ನ ಆತ್ಮಸಾತ್ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ. ನಮ್ಮ ಸ್ವಭಾವವೇ ಅದಾಗಬೇಕು ಜ್ಞಾನ. ಅದ್ರ ಹಾಗಾಗುವವರೆಗೂ ಕೂಡ ನಾವು ಈ ರೀತಿಯಂತ ಪೂಜೆ ಉಪಾಸನೆಗಳನ್ನ ಮಾಡ್ತಾ 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 ಮನಸ್ಸು ಶುದ್ಧಿಯಾಗಿ, ಚಿತ್ತಶುದ್ಧಿಯಾಗಿ, ಆಮೇಲೆ ಆ ಮನಸ್ಸಿಗೆ ಈ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ಆವಾಗ ಅದು ನಿಂತ್ಕೊಳ್ಳುತ್ತೆ. ಆವಾಗ ನಾವು ಬಾಯಲ್ಲಿ ಹೇಳಬೇಕಾಗಿಲ್ಲ, ನಾವೇ ಜ್ಞಾನವನ್ನು ಉಸಿರಾಡ್ತಾ ಇರ್ತೀವಿ. ಜ್ಞಾನವೇ ಹೇಗೆ ಬದುಕುತ್ತೋ ಹಾಗೆ ಇರ್ತೇವೆ ಅಂತ. ಹಾಗಿರುವುದಕ್ಕೆ ನಮಗೆ ಈ ಉಪಾಸನ ಮಾರ್ಗ ಬೇಕು. ನಾವಿನ್ನೂ ಆ ಎತ್ತರಕ್ಕೆ ಏರಿಲ್ಲ. ಬಹುಶಃ ಆ ಎತ್ತರಕ್ಕೆ ಏರಿದಂಥವರು ಕೂಡ ಹೇಳಿದ್ನಲ್ಲ, ಸ್ವಾಮಿ ವಿವೇಕಾನಂದರು ಬೇರೆ ಸಮಯದಲ್ಲಿ ನಾನೇ ಬ್ರಹ್ಮ ಅಂತ ಹೇಳ್ತಾ ಇದ್ರು. ಕಷ್ಟ ಬಂತು ಅಂತಂದ್ರೆ ಅಮ್ಮ ಅಂತ ಹೇಳ್ತೇನೆ ಅಂತ. ಹಾಗೆ ಅದ್ವೈತವನ್ನೇ ಬೋಧನೆ ಮಾಡಿದಂಥ ಶಂಕರಾಚಾರ್ಯರು ಕೂಡ ತಾಯಿಯನ್ನ ಸ್ತುತಿ ಮಾಡಿದ್ದಾರೆ, ಜಗನ್ಮಾತೆಯನ್ನ. ಯಾಕೆ? ಈ ಸಂಸಾರ ಅಂದ್ರೆ ಜಗತ್ತು ಅಂತಿದೆಯಲ್ಲ, ಇದರಲ್ಲಿ ಸಿಕ್ಕಾಕೊಂಡಾಗ ನಾವು ಈ ತಾಪತ್ರಯಗಳಿಂದ ತಾಡಿತರಾಗ್ತೀವಿ. ಮನಸ್ಸು ಆವಾಗ ಜ್ಞಾನ ಅಂತಕ್ಕಂಥದ್ದು ಆ ಮನಸ್ಸಿಗೆ ಬರೋದಿಲ್ಲ. ಸದ್ಯಕ್ಕೆ ಈ ಕಷ್ಟದಿಂದ ನಾನು ಪಾರಾದ್ರೆ ಸಾಕು ಅಂತಲೇ ಪ್ರತಿಯೊಂದು ಜೀವಿಯು ಬಯಸುವಂಥದ್ದು. ಹಾಗಾಗಿ ಶ್ರೀರಾಮಕೃಷ್ಣರು ಕೂಡ ಹೇಳ್ತಿದ್ರು, ಏನಂದ್ರೆ, ನಾನು ಆವಾಗಲೇ ಹಾಡನ್ನ ಕೇಳಿದ್ವಿ, ತಾಯಿ ನಿನ್ನ ಮಧುಮತ್ತ ಪ್ರೇಮದಲ್ಲಿ ಮರುಳನಾಗಿ ಸಣ್ಣ, ತರ್ಕ ವಿಚಾರದ ಗೀಳ ಕಳೆದು ತಾಯಿಯ ಪದದಲ್ಲಿ ಇರಿಸು ನನ್ನ ಮನಸ್ಸನ್ನ ಅಂತ. ಈ ತರ್ಕ ಮತ್ತು ವಿಚಾರದವಲ್ಲ, ಇವುಗಳಲ್ಲಿ ತೊಡಗಿಬಿಟ್ಟು ಅಂತಂದ್ರೆ ಅದರಲ್ಲೇ ಮನಸ್ಸು ಹೋಗ್ಬಿಡ್ತದೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಿದ್ರು, ನಾನು ಅಮ್ಮ ಅಂತೇನೆ ಜಿಲೇಬಿ ತಿಂತೇನೆ ಅಂತ, ಆರಾಮಾಗಿರ್ತೇನೆ ಸುಮ್ಮನೆ. ಆ ತರ್ಕ ವಿಚಾರಗಳ ಗೊಡವೆನೇ ನನಗೆ ಬೇಡ ಅಂತ. ಯಾಕೆ ಅಂದ್ರೆ ನಮ್ಮ ಮನಸ್ಸು, ಶರೀರ ಇದೆಯಲ್ಲ, ಸಂಸ್ಕಾರಗಳಿಂದ ಕೂಡಿದೆ. ಅದು ಎಲ್ರಿಗೂ ನೋಡಿ, ಜ್ಞಾನ ಅಂತಕ್ಕಂಥದ್ದು ಎಲ್ರಿಗೂ ಅರ್ಥ ಆಗಲ್ಲ. ಜ್ಞಾನಿಯ ಹಂತ ಇದೆಯಲ್ಲ, ಅದು ಕೊನೆಯ ಹಂತ. ಮೊದಲು ನಾವು
ಈಗ ಶ್ರೀಕೃಷ್ಣ ಹೇಳಿದ ಹಾಗೆ ನಮ್ಮನ್ನ ಅಂದ್ರೆ ಭಕ್ತರನ್ನ ಅವನು 4 ವಿಧಗಳಾಗಿ ವಿಂಗಡಿಸಿದ್ದಾನೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಆರ್ತರು ನಾವೆಲ್ಲ, ನಾವು ಇನ್ನು ಆ ಜ್ಞಾನದ ಸ್ಥಿತಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಶಂಕರಾಚಾರ್ಯ ಸ್ತೋತ್ರಗಳನ್ನ ಓದಿದಾಗ ಕೂಡ ನಮಗೆ ಬರುವಂತ ಭಾವನೆ ಅದು. ಅವರು ಜ್ಞಾನಿಗಳಾಗಿದ್ರು ಕೂಡ ಆ ಭಾವವನ್ನು ತಾಳಿ ಸ್ತೋತ್ರಗಳನ್ನ ರಚನೆ ಮಾಡಿ ಆ ಸ್ತೋತ್ರಗಳ ಮೂಲಕ ಅದೇ ದೇವಿಯನ್ನು ನಾವು ಆರಾಧನೆ ಮಾಡೋದನ್ನ ಹೇಳಿಕೊಟ್ಟಿದ್ದಾರೆ. ಈ ನಮ್ಮ ಇವತ್ತು ಚಂಡಿ ಹೋಮ ಮಾಡಿದ್ವಲ್ಲ, ಅದು ಕೂಡ ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಂಥದ್ದು. ಆದ್ರೂ ಕೂಡ ಅದರ ಹಿನ್ನೆಲೆ ಇರ್ತಕ್ಕಂಥ ಘಟನೆ ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸುರಥ ಮತ್ತು ಸಮಾಧಿ. ಸುರಥ ಅಂತಕ್ಕಂಥ ಒಬ್ಬ ರಾಜ, ಸಮಾಧಿ ಅಂತಕ್ಕಂಥ ಒಬ್ಬ ವೈಶ್ಯ. ಇಬ್ರು, ಈ ರಾಜ ಇದ್ದಾನಲ್ಲ, ತನ್ನೆಲ್ಲವನ್ನ ಕಳ್ಕೊಂಡು, ಅಂದ್ರೆ ರಾಜ್ಯವನ್ನೆಲ್ಲ ಕಳ್ಕೊಂಡಿರ್ತಾನೆ, ಕಾಡು ಮೇಡಲ್ಲಿ ಅಲಿತಾ ಇರ್ತಾನೆ. ಹಾಗೆ ಸಮಾಧಿ ಅಂತಕ್ಕಂಥ ವೈಶ್ಯ ಅವನು ಕೂಡ ತನ್ನ ಸಂಪತ್ತನ್ನು ಕಳ್ಕೊಂಡು ತನ್ನವರಿಂದ ದೂರಿತನಾಗಿ ಕಾಡಲ್ಲಿ ಅಲಿತಾ ಇರ್ತಾನೆ. ಇಬ್ಬರು ಭೇಟಿ ಆಗ್ತಾರೆ. ಭೇಟಿಯಾದಾಗ ಇಬ್ಬರ ಮನಸ್ಸು ಕೂಡ ಒಂದೇ ಯೋಚನೆ ಬರ್ತಾ ಇದೆ. ಏನಂತಂದ್ರೆ, ಆ ರಾಜನಿಗೂ ಕೂಡ ಯಾರು ತನ್ನನ್ನ ದೂರ ಮಾಡಿದ್ರು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಅವರು ಹೇಗಿದ್ದಾರೋ ಏನೋ, ನನ್ನ ರಾಜ ಪರಿವಾರ ಹೇಗಿದೆ ಏನೋ, ಹೆಂಡತಿ ಮಕ್ಕಳು ಹೇಗಿದ್ದಾರೆ ಏನೋ, ಈ ರೀತಿ ಅಂತ ಭಾವನೆ ಅವನಿಗೂ ಬರ್ತಾ ಇರ್ತದೆ. ಆಶ್ಚರ್ಯ ಆಗ್ತಿರ್ತದೆ. ಯಾಕೆಂತಂದ್ರೆ ಬಹಳ ಜನರಿಗೆ ನೋಡಿ, ಈ ತಂದೆ ತಾಯಿಗಳು ಹಾಗೆ ಮಕ್ಕಳು ಅವ್ರನ್ನ ಎಷ್ಟೋ, ಅಂದ್ರೆ ಈಗಿನ ಮಕ್ಕಳು ಮದುವೆ ಆಯ್ತು, ಸೆಟಲ್ ಆಗ್ಬಿಟ್ರು ಅಂತಂದ್ರೆ ತಂದೆ ತಾಯಿಗಳನ್ನ ಬಹಳ ದೂರ ಇಡ್ತಾರೆ, ದೂರದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ತಂದೆ ತಾಯಿಗಳ ಮನಸ್ಸಿಗೆ ಯೋಚನೆ ಮಾಡ್ತಿರ್ತದೆ, ಅಯ್ಯೋ ನನ್ನ ಮಗ ಹೇಗಿದ್ದಾನೋ, ನನ್ನ ಸೊಸೆ ಹೇಗಿದ್ದಾನೋ, ಮೊಮ್ಮಗ ಹೇಗಿದ್ದಾನೋ, ಅವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಈ ಚಿಂತೆ ಅವರಿಬ್ಬರಿಗೂ ಕೂಡ ಆ ಸಮಾಧಿ ಮತ್ತು ಸುರಥನಿಗಿರ್ತದೆ. ಆ ಸಮಯದಲ್ಲಿ ಅವರಿಬ್ಬರಿಗೂ ಪ್ರಶ್ನೆ ಬರ್ತದೆ, ಏನಿದು ಆಶ್ಚರ್ಯ, ಯಾರು ನಮ್ಮನ್ನು ಇಷ್ಟಪಡುವುದಿಲ್ಲವೋ, ಯಾರು ನಮ್ಮ ಈ ಕಷ್ಟಕ್ಕೆಲ್ಲ ಕಾರಣೀಭೂತರಾಗಿದ್ದಾರೋ ಅವ್ರ ಕುರಿತಾಗಿದೆ ನಮ್ಮ ಮನಸ್ಸು, ಅವ್ರ ಹಿತವನ್ನು ಬಯಸ್ತಾ ಇದ್ದಲ್ಲ ಯಾಕೆ ಅಂತ. ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಸಮೀಪದಲ್ಲಿ ಸುಮೇಧ ಋಷಿಗಳಂತ ಋಷಿಗಳ ಆಶ್ರಮ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆ ಋಷಿಗಳು ಅವರಿಗೆ ಬಂದಿರತಕ್ಕಂಥ ಈ ತೊಂದರೆಗಳಿಂದ ಪಾರಾಗೋದಕ್ಕೆ ಮಾರ್ಗವನ್ನು ಸೂಚಿಸಿದ್ದೇ ಈ ದುರ್ಗಾ ಸಪ್ತಶತಿ. ದುರ್ಗೆಯನ್ನ, ಆದಿಶಕ್ತಿಯನ್ನ ಹೀಗೆ ಆರಾಧನೆ ಮಾಡುವುದು ಹೇಗೆ, ಆ ಆರಾಧನೆ ಮಾಡೋದ್ರ ಮೂಲಕ ನೀವು ಕಷ್ಟಗಳಿಂದ ಪಾರಾಗುವುದು. ಅಂದ್ರೆ ನಾವು ಈಗೆಲ್ಲರೂ ಕೂಡ ಈ ಸುಖ ದುಃಖಗಳೆಂಬ ಎರಡರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಲ್ಲ, ಆರ್ಥ ಸ್ಥಿತಿಯಲ್ಲಿದ್ದೇವೆ. ಆದ್ರಿಂದ ಸದ್ಯಕ್ಕೆ ನಮಗೇನ್ ಬೇಕು, ಈ ಕಷ್ಟದಿಂದ ಪಾರಾಗೋದು ಬೇಕು. ಆಮೇಲೆ ಭಗವಂತ ನಾವು ಕಷ್ಟಗಳನ್ನ ಪರಿಹರಿಸುವಂತ ಕೇಳ್ಕೊಂಡಾಗ ನಮ್ಮ ಬೇಡಿಕೆಗಳನ್ನಿಟ್ಟು ಈ ರೀತಿ ಸಂಕಲ್ಪಗಳನ್ನು ಮಾಡಿ ಪೂಜಾದಿಗಳನ್ನ ಉಪಾಸನಾದಿಗಳನ್ನ ಮಾಡಿದ ಮೇಲೆ ಅದಕ್ಕೆ ಬಂದಿರತಕ್ಕಂಥ ತೊಂದರೆಗಳನ್ನ ನಿವಾರಣೆ ಆಗ್ತವೆ. ಆಮೇಲೆ ಬರ್ತಾ ಬರ್ತಾ ಮನಸ್ಸೇ ಭಗವಂತ ಏನ್ ಮಾಡ್ತಾನೆ, ಕೇವಲ ಸುಖವನ್ನು ಕೊಡೋದಿಲ್ಲ, ಅದರ ಜೊತೆಗೆ ದುಃಖವನ್ನು ಇಟ್ಟಿರ್ತಾನೆ. ಹಾಗಾಗಿ ಸುಖ ದುಃಖಗಳೆಲ್ಲ ಹೊರಳಾಡಿ ಕೊನೆಗೆ ಅವನು ಕೂಡ ಮನಸ್ಸು ಯೋಚನೆ ಮಾಡೋಕೆ ಪ್ರಾರಂಭ ಆಗುತ್ತೆ. ಆವಾಗ ಅದು ಜಿಜ್ಞಾಸು ಸ್ಥಿತಿಗೆ ಹೋಗ್ತದೆ. ಹೀಗೆ ಆರ್ಥ, ಜಿಜ್ಞಾಸು, ಆಮೇಲೆ ಅರ್ಥಾರ್ಥಿ, ಆಮೇಲೆ ಜ್ಞಾನಿ. ಆ ಜ್ಞಾನ ಸ್ಥಿತಿ ಬರುವಂತ ಅಂತ ಇದೆಯಲ್ಲ, ಅದು ಕೊನೆಯ ಹಂತ. ಆದ್ರೆ ಇವೆಲ್ಲವನ್ನು ನಾವು ಮಾಡೋದು ಯಾಕಂದ್ರೆ ನಾವು ಅದರಿಂದ ಪಾರಾಗಬೇಕಾದ್ರೆ ಲೌಕಿಕ ಕಷ್ಟಗಳು ಪಾರಾಗಬೇಕು, ಮತ್ತು ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕಿಂತ ಹೋದಾಗ ನಮಗೆ ಈ ತೊಂದರೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಕೂಡ ನಾವು ಅದೇ ಭಗವಂತನನ್ನ ಮೊರೆ ಇಡಬೇಕಾಗ್ತದೆ, ಅವನನ್ನೇ ಪ್ರಾರ್ಥಿಸಬೇಕಾಗ್ತದೆ. ಅವನ ಸಹಾಯ ಇಲ್ಲದೆ ನಾವು ಇದನ್ನು ದಾಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ನನ್ನ ಮಾಯ ಇದೆಯಲ್ಲ ಬಹಳ ಇದು ದುರಿತವಾದ, ಮಮ ಮಾಯ ದುರತ್ಯಯ ಅಂತ. ಈ ಮಾಯೆಯಿಂದ ಪಾರು ಮಾಡಬೇಕು ಅಂತಂದ್ರೆ ಅವನು ಮಾಯಾಮೇತಾಂ ತರಂತಿತೆ, ನನ್ನನ್ನು ನೀವು ಕರೆದ್ರೆ, ನನ್ನನ್ನು ಆಶ್ರಯಿಸಿದ್ರೆ, ಅಂದ್ರೆ ನನ್ನನ್ನು ನೀವು ಶರಣಾಗತ ಆದ್ರೆ ಅವಾಗ ನಾನು ಇದನ್ನ ಪಾರು ಮಾಡ್ತೇನೆ ಅಂತ. ಇವೆಲ್ಲ ಮಾಯೆಯ ಪ್ರಭಾವವೇ. ಇಡೀ ಸಪ್ತಶತಿ ಪ್ರಾರಂಭ ಆಗುವುದೇ ಹಾಗೆ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ಅಂತ. ವಿಷ್ಣುವಿನ ಮಾಯೆಯಿಂದಾಗಿ ಈ ಪ್ರಪಂಚವನ್ನ ಭಗವಂತ ನಡೆಸ್ತಾ ಇರೋದು ಮಾಯೆಯನ್ನು ಇಟ್ಕೊಂಡು.